ಇದು ಕಾರ್ತಿಕ ಪುರಾಣದ 17ನೇ ಅಧ್ಯಾಯ. ಇಲ್ಲಿವರೆಗೂ ನಾನು 16 ಅಧ್ಯಾಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾರು ಕೇಳಿಲ್ವೋ ಅವರು ನನ್ನ ಚಾನಲಲ್ಲಿ ಕಾರ್ತಿಕ ಪುರಾಣ ಅನ್ನೋ ಪ್ಲೇಲಿಸ್ಟ್ ಇದೆ, ಅದನ್ನು ಕೇಳಿ. ಈ ಕಥೆಯನ್ನು ಕೇಳೋದ್ರಿಂದ ನಿಮಗೆ ಶಿವನ ಅನುಗ್ರಹ ಆಗುತ್ತೆ. ಜೊತೆಗೆ ಈ ಬೃಂದ ಕಥೆಯನ್ನು ಕೇಳೋದ್ರಿಂದ ನಿಮಗೆ ಯಾರಿಗೆ ಸಂತಾನ ಇಲ್ವೋ ಅವ್ರಿಗೆ ಸಂತಾನ ಆಗುತ್ತೆ, ಸಂಪತ್ತು ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಮತ್ತು ಸದ್ಗತಿಯನ್ನು ಸಿಗುತ್ತೆ. ಅಂದರೆ ನಿಮಗೆ ಯಾವ ಅಭಿಷ್ಟಾನ ಇಟ್ಕೊಂಡು ಈ ಕಥೆಯನ್ನು ಕೇಳ್ತೀರೋ ಅದನ್ನು ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿವರೆಗೂ ಏನಾಗಿತ್ತು ಅಂತ ಹೇಳ್ತೀನಿ. ಜಲಂಧರ ತನ್ನ ಆಸೆಗೋಸ್ಕರ ಎಲ್ಲದನ್ನು ಪಡಿಬೇಕು ಅಂತ ಯುದ್ಧ ಮಾಡ್ತಾ ಇರ್ತಾನೆ. ಎಲ್ಲದನ್ನು ಜಯಿಸ್ಕೋತಾ ಇರ್ತಾನೆ. ಆವಾಗ ಅವನಿಗೆ ಪಾರ್ವತಿಯ ಮೇಲೆ ಮೋಹ ಉಂಟಾಗುತ್ತೆ. ಅದಕ್ಕೋಸ್ಕರ ಸ್ವರ್ಗನೂ ವಶಪಡಿಸ್ಕೊಂಡು ಇನ್ನು ಶಿವನ ಮೇಲೆ ಯುದ್ಧನ ಮಾಡೋಕ್ಕೆ ಅವನ ಸೈನ್ಯನ ಕಳಿಸ್ತಾನೆ. ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ನಡೆಯುತ್ತೆ. ಆವಾಗ ಅವನು ಶಿವನೇ ಹೋಗಿ ಯುದ್ಧ ಮಾಡಬೇಕಾದಾಗ ಪಾರ್ವತಿಗೆ ಸ್ವಲ್ಪ ಭಯ ಆಗುತ್ತೆ, ಏನು ಮಾಡೋದು ಅಂತ. ಆವಾಗ ಇವರಿಬ್ಬರು ನಿಲ್ದೇನೆ ಯುದ್ಧ ಮಾಡ್ತಾರಿಂದ ಪಾರ್ವತಿ ಅವ್ರ ಅಣ್ಣನ ಕರೆಸ್ಕೊಂಡು, ಅವ್ರ ಅಣ್ಣನಾದ ವಿಷ್ಣುವನ್ನ ಕರೆಸ್ಕೊಂಡು ಕೇಳ್ತಾಳೆ, ಏನಿದು ಇನ್ನೂ ಇಷ್ಟು ಯುದ್ಧ ಮಾಡ್ತಾ ಇದ್ದಾರೆ ಶಿವ, ಆದರೂ ಹೋಗ್ತಾ ಇಲ್ವಲ್ಲ, ಇವನು ಶಿವನ ಒಂದು ಅಂಶನೇ ಆಗಿರ್ತಾನೆ ಅಂತ ಆಗಿರೋದ್ರಿಂದ ವಿಷ್ಣು ಹೇಳ್ತಾನೆ, ನಾನೇನು ಮಾಡೋಕ್ಕಾಗಲ್ಲ, ನಿನ್ನ ಪಾತಿರತ್ಯ ಗಟ್ಟಿ ಇರೋವರೆಗೂ ಶಿವಂಗೆ ಏನು ಮಾಡೋಕ್ಕಾಗಲ್ಲ, ಹಾಗೆ ವೃಂದಾನ ಪಾತಿರತ್ಯ ಗಟ್ಟಿ ಇರೋವರೆಗೂ ಜಲಂಧರನಿಗೂ ಏನೂ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನೇ ಏನಾದರೂ ಒಂದು ಉಪಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾಯೆಯನ್ನು ಸೃಷ್ಟಿಸಿ ಅದರಲ್ಲಿ ವೃಂದಾರ ಪಾತಿವೃತ್ಯನ ಭಂಗಗೊಳಿಸ್ತಾನೆ. ಅದು ಯಾವ ರೀತಿ ಅಂತ ನಾನು ಹಿಂದಿನ ವಿಡಿಯೋ ಅಂದರೆ 16ನೇ ಅಧ್ಯಾಯದಲ್ಲಿ ಹಾಕಿದ್ದೆ, ಅದನ್ನು ಹೋಗಿ ಕೇಳಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ವೃಂದ ಪಾತಿವೃತ್ಯ ಭಂಗ ಆಗುತ್ತೆ ಅಂತ. ಅದರಿಂದ ವಿಷ್ಣುಗೆ ಸಿಕ್ಕ ಶಾಪ ಏನು, ಆವಾಗ ಅವನು ರಾಮಾಯಣ ಮತ್ತು ಕೃಷ್ಣ ಆಗಿ ಯಾಕೆ ಜನ್ಮ ತಾಳಿದ್ದು ಅಂತ ಅದರಲ್ಲಿ ಗೊತ್ತಾಗುತ್ತೆ. ಈಗ 17ನೇ ಅಧ್ಯಾಯ, ಪಾತಿವೃತ್ಯ ಆಗಿ ಅವಳು ಭಸ್ಮ ಮುಳುಗೋದ್ಮೇಲೆ ಶಿವನಿಗೂ ಮತ್ತು ಜಲಂಧರಿಗೂ ಯುದ್ಧ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನಲ್ಲಿ ಇದೇ ಥರದ ಹಲವು ಕಥೆಗಳು ಮತ್ತು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳು ನನ್ನ ಚಾನಲ್ನಲ್ಲಿದೆ, ಹೋಗಿ ನೋಡಿ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದನ್ನು ನೋಡಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸಿ. ಜೊತೆಗೆ ಓಂ ನಮಃ ಶಿವಾಯ ಅಂತ ಈ ವಿಡಿಯೋಗೂ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಈ ಅಧ್ಯಾಯದಲ್ಲಿ ಏನಿದೆ ಅಂತ ನೋಡೋಣ. ಶಿವ ಜಲಂಧರರ ನಡುವೆ ಅದ್ವಿತೀಯವಾದ ಸಮರವು ನಡೆಯಿತು. ರಾಕ್ಷಸನು ತನ್ನ ಮಾಯಾವಿದ್ಯೆಗಳನ್ನೆಲ್ಲ ಶಿವನ ಮೇಲೆ ಪ್ರಯೋಗಿಸಿದನು. ಸಂಮೋಹನ ವಿದ್ಯೆಯು ವಿಫಲವಾದ ಬಳಿಕ ಆತನು ಮಾಯಾಗೌರಿಯನ್ನು ಸೃಷ್ಟಿಸಿ ನಿಶುಂಭ ಶುಂಭರಿಂದ ಪೀಡೆಗೆ ಒಳಪಡಿಸಿ ಆತನ ಎದುರಿಗೆ ಹಿಂಸೆಗೆ ಗುರಿ ಮಾಡಿದನು. ಆಗ ಶಿವನಿಗೆ ಕ್ಷಣಕಾಲ ತನ್ನ ಶಕ್ತಿಯ ಮೇಲೆ ಸಂದೇಹ ಒದಗಿತು. ಇದೇ ಸಂದರ್ಭವೆಂದೆರಿತು ಜಲಂಧರನು ಶಿವನ ಮೇಲೆ 3 ಬಲಶಾಲಿ ಬಾಣಗಳ ಪ್ರಯೋಗವನ್ನು ಮಾಡಿದನು. ಆದರೆ ರಾಕ್ಷಸನ ಮಾಯೆಯೆಂದು ತಿಳಿದ ಶಿವನು ಉದಾಸೀನ ಮಾಡಿದನು. ಶ್ರೀಮನ್ ನಾರಾಯಣನಿಂದ ಪ್ರೇರಿತನಾದ ಶಿವನು ಆಗ ಇದ್ದಕ್ಕಿದ್ದಂತೆ ಘೋರ ರೂಪವನ್ನು ಧರಿಸಿದನು. ಶಿವನ ಈ ಘೋರ ಭಯಾನಕ ರೂಪವನ್ನು ನೋಡಲು ಶಕ್ತಿ ಇಲ್ಲದ ಅನೇಕ ರಾಕ್ಷಸರು ಅಲ್ಲಿಂದ ಪಲಾಯನ ಮಾಡಿದರು. ಆಗ ಶಿವನು ಪಲಾಯನ ಮಾಡಿದ ರಾಕ್ಷಸರೆಲ್ಲ ಪಾರ್ವತಿಯಿಂದ ಹತರಾಗಲಿ ಎಂದನು. ಇದನ್ನರಿತ ಜಲಂಧರನು ತನ್ನ ಮಾಯಾಬಾಣಗಳ ಬಲೆಯಿಂದ ಕತ್ತಲೆಯನ್ನುಂಟು ಮಾಡಿದನು. ಶಿವನು ಕ್ಷಣಾರ್ಧದಲ್ಲಿ ಈ ಕತ್ತಲೆಯನ್ನು ಸೀಳಿ ಎಲ್ಲ ಕಡೆ ತನ್ನ ದಿವ್ಯ ತೇಜೋವಲಯವನ್ನು ಸೃಜಿಸಿದನು. ಸೋತ ಜಲಂಧರನು ತನ್ನ ಪರಿಗಾಯುಧವನ್ನೇ ಹಿಡಿದು ಹೊರಟನು. ಅದರಿಂದ ಶಿವನ ವಾಹನವಾದ ಋಷಭವನ್ನು ಘಾತಿಸಿದನು. ಈ ಪೆಟ್ಟಿಗೆ ನಂದಿಯು ಅಲ್ಲಿಂದ ಓಡಿತು. ಇದರಿಂದ ಶಿವನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು. ಆ ಕ್ಷಣವೇ ಆತನ ಸುದರ್ಶನ ಚಕ್ರವು ತನ್ನ ಭಯಾನಕ ಜ್ವಾಲೆಗಳಿಂದ ಸುತ್ತುತ್ತಾ ಜಲಂಧರನ ತಲೆಯನ್ನೇ ಕತ್ತರಿಸಿ ಹಾಕಿತು. ಅವನ ದೇಹವು ರಥದಿಂದ ಉರುಳಿ ಕೆಳಗೆ ಬಿದ್ದಿತು. ಅದರಿಂದ ಹೊರಟ ತೇಜಸ್ಸೊಂದು ಶಿವನಲ್ಲಿ ಲೀನವಾಯಿತು. ಬ್ರಹ್ಮಾದಿ ದೇವತೆಗಳು ಇದರಿಂದ ಹರ್ಷಿತರಾಗಿ ಶಿವನಿಗೆ ಜಯ ಜಯಕಾರ ಮಾಡಿ ಭಕ್ತಿಯಿಂದ ವಂದಿಸಿದರು. ಆಗ ದೇವತೆಗಳು, ಪರಶಿವನೇ, ಬೃಂದೆಯಿಂದ ಮೋಹಿತನಾಗಿ ಅರಣ್ಯದಲ್ಲಿರುವ ವಿಷ್ಣುವು ಸ್ವಸ್ಥಾನಕ್ಕೆ ಹಿಂದಿರುಗುವ ಉಪಾಯವನ್ನು ತಿಳಿಸು ಎಂದು ಶಿವನನ್ನು ಭಿನ್ನವಿಸಿದರು. ಶಿವನು, ಈ ಕಾರ್ಯಕ್ಕಾಗಿ ನೀವು ಮೋಹಿನಿಯ ಮೊರೆ ಹೋಗಬೇಕು ಎಂದನು.
ಆಗ ಶಿವಾಗ್ನಿಯಂತೆ ಮಹಾಮಾಯೆಯಾದ ಮೋಹಿನಿಯನ್ನು ದೇವತೆಗಳು ಸ್ತೋತ್ರ ಮಾಡಿದರು. ಹೇ ದೇವಿ, ನಿನ್ನಿಂದ ಸತ್ವ, ರಜ, ತಮೋ ಗುಣಗಳು ಸೃಷ್ಟಿಯಾಗಿವೆ. ಸೃಷ್ಟಿ, ಸ್ಥಿತಿ, ಲಯಗಳಿಗೆ ನೀನೇ ಕಾರಣಕರ್ತಳಾಗಿರುವೆ. ನಿನ್ನಿಚ್ಛೆಯಿಂದಲೇ ಈ ವಿಶ್ವದ ಅಳಿವು ಉಳಿವುಗಳಾಗುತ್ತವೆ. ಮೂಲ ಪ್ರಕೃತಿ ಎನಿಸಿದ ನಿನಗೆ ನಮಸ್ಕಾರಗಳು. ನಿನಗೆ 32 ಬೇರೆ ಬೇರೆ ಹೆಸರುಗಳಿವೆ, ಆದರೆ ಎಲ್ಲವೂ ನಿನ್ನ ಸಮಾನ ಶಕ್ತಿಗಳೇ ಆಗಿವೆ. ನಿನ್ನ ರೂಪ, ಸ್ವಭಾವ, ಗುಣಗಳನ್ನು ವೇದಗಳು ಹಾಡಿ ಹೊಗಳುತ್ತಿವೆ. ಯಾವನು ನಿನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ದಾರಿದ್ರ್ಯ, ಮೋಹ, ದುಃಖಾದಿಗಳು, ಶತ್ರುಗಳು ನಾಶವಾಗುತ್ತವೆಯೋ ಅಂತಹ ಮೂಲ ಪ್ರಕೃತಿಯಾದ ನಿನಗೆ ನಮೋ ನಮಃ. ನಾರದರು ಹೇಳುತ್ತಾರೆ, ಈ ಮೂಲ ಪ್ರಕೃತಿಯ ಸ್ತೋತ್ರವನ್ನು ಯಾರು ಏಕಾಗ್ರಚಿತ್ತರಾಗಿ ತ್ರಿಸಂಧ್ಯೆಗಳಲ್ಲಿ ಅಂದರೆ 3 ಸಮಯದಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಠಿಸುತ್ತಾರೋ ಅವರ ಭಯ, ದುಃಖ, ದಾರಿದ್ರ್ಯಗಳು ನಾಶವಾಗುತ್ತವೆ. ಈ ರೀತಿ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಮೂಲ ಪ್ರಕೃತಿ ಎನಿಸಿದ ಯೋಗ ಮಾಯೆಯು ತೇಜೋ ರೂಪದಿಂದ ಆವಿರ್ಭವಿಸಿ, ಹೇ ದೇವತೆಗಳೇ, ನಾನು ಸತ್ವ, ರಜ, ತಮೋಗುಣ ರೂಪಗಳನ್ನು ಧರಿಸಿರುವೆ. ರಜೋಗುಣದಿಂದ ಲಕ್ಷ್ಮಿ, ತಮೋಗುಣದಿಂದ ಸರಸ್ವತಿ, ಸತ್ವಗುಣದಿಂದ ಪಾರ್ವತಿ ರೂಪಗಳಾಗಿ ಕಾಣಿಸುವೆ. ನಿಮ್ಮ ಅಭಿಷ್ಟ ಪ್ರಾಪ್ತಿಗಾಗಿ ಆಯಾ ರೂಪಗಳನ್ನು ನೀವು ಆರಾಧಿಸಿರಿ ಎಂದಳು. ದೇವತೆಗಳು ಮಹಾಮಾಯೆಯಾದ ಮೂಲ ಪ್ರಕೃತಿಯ ಆದೇಶದಂತೆ ಮಹಾಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಿಯರಲ್ಲಿಗೆ ಹೋದರು. ಆ ದೇವಿಯರು ಅವರಿಗೆ ಕೆಲವು ಬೀಜ ಮಂತ್ರಗಳನ್ನು ಅನುಗ್ರಹಿಸಿ, ದೇವತೆಗಳೇ, ಮಹಾವಿಷ್ಣುವು ಯಾವ ಸ್ಥಳದಲ್ಲಿ ಮೋಹಪರವಶನಾಗಿ ಇರುವನೋ ಆ ಸ್ಥಳದಲ್ಲಿ ನೀವು ಈ ಬೀಜಗಳನ್ನು ಚೆಲ್ಲಿರಿ ಎಂದು ಆಜ್ಞಾಪಿಸಿದರು. ದೇವತೆಗಳು, ದೇವಿಯರು ತಮಗೆ ನೀಡಿದ ಬೀಜಗಳನ್ನು ವಿಷ್ಣು ಬೃಂದಾದೇವಿ ಇದ್ದ ಸ್ಥಳದಲ್ಲಿ ಚೆಲ್ಲಿದರು. ನಾರದರು ಹೇಳಿದರು, ಏ ಪೃಥುಚಕ್ರವರ್ತಿ, ಯಾರು ಈ ಪಾತಿವೃತ್ಯ ಮಹಾಮಾನ್ವಿತವಾದ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಕೇಳುವರೋ ಆ ಸ್ತ್ರೀ ಮತ್ತು ಪುರುಷರು ಇಹಲೋಕದಲ್ಲಿ ಸಂತಾನ, ಸಂಪತ್ತು, ಆರೋಗ್ಯಗಳನ್ನು ಪಡೆದು ದೇಹಾಂತ್ಯದಲ್ಲಿ ಅಂದರೆ ಮುಕ್ತಿಯ ಸಮಯದಲ್ಲಿ ಸದ್ಗತಿಯನ್ನು ಹೊಂದುತ್ತಾರೆ ಎಂದು ಹೇಳಿದರು. ಎಂಬಲ್ಲಿಗೆ ಈ ಕಾರ್ತಿಕ ಮಾಸ ಮಹಾತ್ಮೆಯ 17ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ವಿಡಿಯೋಗಳಿವೆ, ಅವುಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಮತ್ತು ಇದರ ಉಳಿದ ಭಾಗ ಅಂದರೆ ಇನ್ನು 16 ಅಧ್ಯಾಯಗಳು ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ, ಅದನ್ನೂ ಕೂಡ ಕೇಳಿ ಶಿವನ ಕೃಪೆಗೆ ಪಾತ್ರರಾಗಿ. ಇಲ್ಲಿಯವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.